ನಮಸ್ಕಾರ ರೀ. ಗೌರಿ ವಿನಾಯಕ ಕನ್ನಡ ವ್ಲಾಗ್ ಸ್ವಾಗತ ರೀ. ಇವತ್ತು ನೋಡಿರಿ ನಾವು ಏನು ಮಾಡಾಕ್ತೀವಿ ಅಂತ. ಇವತ್ತು ನಮ್ಮ ಹಿತ್ಲಾಗ ಮಾವಿನ ಹಣ್ಣು ಆಗ್ಯಾವ್ರಿ. ಮಾವಿನಕಾಯಿ ಹರಿಯಾಕತ್ತೇವೆ ನೋಡಿರಿ. ನೋಡಿರಿ ನಮ್ಮ ಸಮರ್ಥ ಹರಿಯಾಕತ್ತಾನು. ಅವು ಕೆಳಗೆ ಬೀಳ್ತಾವ ಅಂತ ಹೇಳಿ ನಾ ಬುಟ್ಟಿ ಹಿಡ್ಕೊಂಡೇನ್ರಿ ಹರಿಯಾಕ. ಅವಾಗ ಕೆಳಗೆ ಬೀಳಾಕತ್ತಾವ ಒಂದೊಂದು. ಬಿದ್ದು ಅಂದ್ರೆ ಕಚ್ಚಾಗ್ತಾವಲ್ರಿ. ಕಚ್ಚಾದು ಅಂದ್ರೆ ಹಣ್ಣು ಆಗಂಗಿಲ್ಲ ರೀ ನೆಟ್ಟಗೆ. ಅದಕ್ಕೆ ನಾ ಈಗ ಬುಟ್ಟಿ ಹಿಡ್ಕೊಂಡ್ರೆ ಒಂದು ಬುಟ್ಟ್ಯಾಗ ಬೀಳಾಕತ್ತಾವು, ಇಲ್ಲಾಂದ್ರೆ ಮತ್ತೆ ಕೆಳಗೆ ಬೀಳಾಕತ್ತಾವು ನೋಡ್ರಿ. ನಮ್ಮ ಕಾರ್ತಿಕ ಇವಾಗ ಅದನ್ನ ಕಟ್ಗೆ ಮಾವಿನಕಾಯಿ ಹರಿಯಾಕ ಕಟ್ಗೆ ಕೊಡ್ದಾಗನ ಮ್ಯಾಲೆ ಗಿಡದಾಗ ಹತ್ತಾಕತ್ತಾನ ನೋಡ್ರಿ. ಅವ ನೋಡ್ರಿ ಎಷ್ಟು ಖುಷಿಗೆ ನೋಡ್ರಿ ನಮ್ಮ ಸಮರ್ಥ. ಮಾವಿನಕಾಯಿ ಅದು 2 ಜೋಡಿ ಹಿಂಗೆ ಆಗಿದಾವಲ್ರಿ, ಗೊಂಚಲ ಮಾವಿನಕಾಯಿ. ಅವಂಗೆ ಹರಿಯೋದು ಭಾಳ ಖುಷಿಯಾಗಿತ್ತು ರೀ. ಯಾವಾಗ ಹರೀಲಿ ಅನ್ನಕತ್ತಿದ್ರಿ ಅವ. ನೋಡ್ರಿ ಅಷ್ಟು ಮಾವಿನಕಾಯಿ ಹರಿದು ನೋಡ್ರಿ. ಈಗ ಅದ ನಮ್ಮ ಕಾರ್ಖಾನೆ ಇರೋದ ಮಗ್ಗದ ಕೊಲೆ ಐತ್ರಿ, ಕಾರ್ಖಾನೆ ಐತಿ. ಬಿತ್ತು ನೋಡ್ರಿ ಅಂತ. ನಾನು ನಿಮ್ಗೆ ಒಮ್ಮೆ ಮಗ್ಗದ ಕೋಲೆ ನಮ್ಮ ಮನೆ ಎಲ್ಲ ನಾನು ಹೋಮ್ ಟೂರ್ ಮಾಡಿ ನಿಮ್ಗೆ ಒಮ್ಮೆ ತೋರಿಸ್ತೇನೆ ರೀ ಎಲ್ಲರಿಗೂ. ಅಲ್ಲೇ ಲಿಂಬೆ ಗಿಡ ಐತ್ರಿ ನಮ್ದು ನೋಡ್ರಿ. ಅವ ಹರಿದು ನೋಡ್ರಿ ನಮ್ಮ ಕಾರ್ತಿಕ ಮಾವಿನಕಾಯಿ ಹರಿದು ನೋಡ್ರಿ. ಈಗ ಎಷ್ಟು ಮಸ್ತ್ ಆಗ್ಯಾವಲ್ರಿ, ಎಷ್ಟು ಖುಷಿ ಅಲ್ರಿ. ನಮ್ಮ ಗಿಡದ್ದು ಮಾವಿನಕಾಯಿ ಆಗ್ಯಾವ ಅಂದ್ರೆ ಎಷ್ಟು ಖುಷಿ ಅಲ್ರಿ ನೋಡಕ್ಕನು. ಕಾಯಿ ನಾವು ಬೆಳೆಸಿದ ಗಿಡದಾಗ ಹಣ್ಣಾಗ್ಯಾವ ಅಂದ್ರೆ ಎಷ್ಟು ಖುಷಿ ಆಕೈತಲ್ರಿ. ನೋಡಿರಿ ಇನ್ನೊಂದು ಗಿಡ ಐತ್ರಿ ನಮ್ದು. ಅವಲ್ಲೇ ಗೋವಾ ಮಾವಿನಕಾಯಿ ಹಾಕಾವ್ರಿ. ಇದು ಬಾಗಿಲು ಮುಂದೆ ಐತ್ರಿ ಗಿಡ. ಇಲ್ಲಿ ಕಾರ್ಖಾನೆ ಮುಂದೆ ಐತ್ರಿ, ಹರಿದು ಇಡಾಕತ್ತವ್ರಿ. ಹಿತ್ಲಾಗ ಒಂದು ಗೋವಾ ಮಾವಿನಕಾಯಿ ಗಿಡ ಐತ್ರಿ. ಮಸ್ತ್ ಆಗ್ತಾವ್ರಿ ಕಾಯಿ. ಆದ್ರೆ ಎಲ್ಲ ಜಾಸ್ತಿ ಮಂದಿ ಹರ್ಕೊಂಡು ಹೋಗ್ತಾರೆ ರೀ. ಇದೊಂದು ಸ್ವಲ್ಪ ಕಾಯಿ ಹುಳಿ ಐತೆ ಅಂತ ಹೇಳಿ ಒಂದಿಷ್ಟು ಕಾಯಿ ಬಿಟ್ಟಾರ್ರಿ ನೋಡ್ರಿ. ಇಲ್ಲಿ ಮುಂದೆ ಇಲ್ಲೇ ಇದು ನಮ್ಮ ಗಾಡಿ ಐತಲ್ರಿ, ಇದ್ರ ಬಾಜುಕನ ರೋಡ್ ಐತ್ರಿ. ರೋಡ್ ಐತೆ ನೋಡ್ರಿ. ಹಿಂಗೆ ರೋಡ್ ಮೇಲೆ ಗಿಡ ಐತ್ರಿ. ಮತ್ತು ಯಾರಿಗೂ ಏನು ಅನ್ನಕ್ಕೆ ಬರಂಗಿಲ್ಲಲ್ರಿ. ತಿನ್ನೋ ಹಣ್ಣು ಎಲ್ಲ ಕೇಳ್ತಿರ್ತಾರೋ, ಅವ್ರ ಹರ್ಕೊಂಡು ಅವರು ತೊಗೊಂಡು ಹೋಗಿಬಿಡ್ತಾರೆ. ನಾವೇನು ಯಾರಿಗೇನು ಹೇಳಂಗಿಲ್ಲ ರೀ, ಬ್ಯಾಡ ಅನ್ನಂಗಿಲ್ಲ. ಮಾವಿನ ಎಲೆ ಅದು ತೊಗೊಳಕ್ಕೆ ಬರ್ತಾರಲ್ರಿ ಪೂಜಾಕ್ಕೆ, ಅವಾಗ ತೊಗೊಂಡು ಹೋಗಿಬಿಡ್ತಾರೆ ರೀ, ಹರ್ಕೊಂಡು ಹೋಗ್ತಾರೆ ರೀ ಎಲ್ಲ. ಇನ್ನೂ ಭಾಳ ಇನ್ನೂ ಸ್ವಲ್ಪ ಗಿಡ ದೊಡ್ಡದೈತ್ರಿ ಆಚೆ ಕಡೆ ಸೈಡ್. ಅದು ಯಾಕೋ ಅಲ್ಲಿ ಆ ಸೈಡ್ ಎಲ್ಲ ಹರಿದಾರ ಕಾಣ್ತೈತ್ರಿ. ಇಲ್ಲಿ ಅಷ್ಟೇ ಮುಂದಷ್ಟೇ ಈ ಕಡೆ ನಮ್ಮ ಬಾಗಿಲ ಕಡೆ ಅಷ್ಟೇ ಹಣ್ಣಿದ್ದು ರೀ. ಅವನು ಅಷ್ಟೇ ಹರಿದವ್ರು ನಾವು ಎಲ್ಲ. ಇಲ್ಲಿ ಈ ಕಡೆ ಈ ಸೈಡ್ ಐತ್ರಿ ನಮ್ಗೆ ಮಾವಿನಕಾಯಿ ಗಿಡ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಾಗ ತೋರಿಸ್ತೇನೆ ರೀ ನಾನು. ಮತ್ತು ಇವು ಹಣ್ಣು ಹರಿದು ಏನು ಮಾಡೋದು ಅಂಥೇಳಿ ನಾವು ಇಷ್ಟು ದಿನ ಒಟ್ಟು ಹರಿಯೋದು ನಮ್ಗೆ ಹಣ್ಣು ಆಗ್ತಾ ಅನ್ನೋದು ಗೊತ್ತಾಗ್ತಿರ್ಕಿಲ್ಲ ರೀ. ಹರಿದ ಹಣ್ಣು ಹಾಕ್ಬೇಕು ಅನ್ನೋದನ್ನು ಎಲ್ಲ ಹಂಗೆ ಮಂದಿ ಹರ್ಕೊಂಡು ಹೋಗ್ತಾರೆ ರೀ. ನಮ್ಮ ಸಮರ್ಥ ನೋಡ್ರಿ ಗಪ್ಪ ಕೂತು ಬಿಟ್ಟಾರ ಇಲ್ಲಿ ನೋಡ್ರಿ. ಎಲ್ಲ ಹಣ್ಣು ಹರಿದು ರೀ. ಇನ್ನೊಂದು ಸ್ವಲ್ಪ ಅದಾವ್ರಿ ಹಣ್ಣು ಆಚೆ ಕಡೆ ಸೈಡ್ ಅದಾವ್ರಿ. ಇವು ನೋಡ್ರಿ ನಮ್ಮ ಕಾರ್ತಿಕ ಇವ ಹರಿತಾನು ಗಿಡದ ಮೇಲೆ ಹತ್ತಾನು ಅಂತ ಅನ್ಕೋತನೇ ತಾನು ರೀ. ಇವ ಈಗ ಹತ್ತಿದ ನೋಡ್ರಿ. ಹತ್ತಿದ್ರೆ ನಾ ಈ ಸೈಡ್ ಅದಾವ ಹರಿ ಅಂದ್ರೆ ನಾವು ಇಲ್ಲ ಆ ಕಡೆ ಅದಾವು ನಾ ಅಲ್ಲಿ ಹರಿತಾನ ಅಂತೇಳಿ ಅಲ್ಲಿ ಹತ್ತಿದಾನ್ರಿ. ನಮ್ಗೆ ಅಂಜಿಕೆ ಬರ್ತೈತೆ ರೀ ಮ್ಯಾಲೆ ಹತ್ತೋದು ಬ್ಯಾಡ ಅಂಥೇಳಿ. ನಾ ರೀ ಅವ ಗಿಡ ಸಣ್ಣದೈತಿ ಅದಕ್ಕೆ ನಾ ಹಂಗಿಲ್ಲ ತಾವ ಹತ್ತಿದಾನ್ರಿ. ಆ ಸೈಡ್ ಒಂದು ಸ್ವಲ್ಪ ಕಾಯಿ ಇದ್ದು ರೀ ನೋಡ್ರಿ. ಅಲ್ಲಿ ಹರಿಯಾಕತ್ತಾನ್ರಿ ಎಲ್ಲ. ಮತ್ತು ಇನ್ನು ಮುಂದಿನ ವಿಡಿಯೋದಾಗ ನಿಮಗೆ ನೀವು ಹಣ್ಣು ಹೆಂಗೆ ಹಾಕೋದು ಅನ್ನೋದು ನಾ ತೋರಿಸ್ತೇನೆ ರೀ. ಮಸ್ತ್ ಹಣ್ಣು ಹಾಕ್ತಾವ್ರಿ. ಹಣ್ಣು ಹಾಕೋದಂತೂ ಭಾರಿ ಐತ್ರ ಅಂತ ಹೇಳಿ ಈ ನಾಳಿನ ವಿಡಿಯೋದಾಗ ನಿಮಗೆ ನಾ ಹೆಂಗೆ ಹಣ್ಣು ಹಾಕ್ಬೇಕಪ್ಪ ಇವನ್ನ ಮಾವಿನಕಾಯಿ ಅಂತ ತೋರಿಸ್ತೇನೆ ರೀ ನಿಮಗೆ. ನೀವು ಯಾರ್ದಾರು ಗಿಡಗಳಿದ್ರೆ ಹಿಂಗೆ ಮಾವಿನಕಾಯಿ ಅದು ಆಗಿದ್ದು ಅಂದ್ರೆ ನೀವು ಹಣ್ಣು ಹಾಕಿ ತಿನ್ಬೋದು ರೀ ಮಾವಿನ ಹಣ್ಣು. ನೋಡಿರಿ ನಮ್ಮ ಮಗ್ಗ ಅದಾವ್ರಿ ಇಲ್ಲಿ. ಇಲ್ಲೇ ನಮ್ಮ ಕಾರ್ಖಾನೆ ಮುಂದೆ ಗಿಡ ಐತ್ರಿ. ಕೆಮಿಕಲ್ ಇಲ್ದ ಹೆಂಗೆ ಹಣ್ಣು ಹಾಕೋದನ್ನ ನಾ ತೋರಿಸ್ತೇನೆ ರೀ ನಿಮಗೆ. ನೋಡಿರಿ ಎಷ್ಟು ಕಾಯಿ ಹರಿದು ನೋಡ್ರಿ. ಒಂದು ಬುಟ್ಟಿ ಹಣ್ಣು ಮಾವಿನ ಹಣ್ಣು ಇದು ನೋಡ್ರಿ. ನೋಡಿರಿ ಯಾರ್ಯಾರು ಇತ್ಲ ಹಿಂಗೆ ಮಾವಿನಕಾಯಿ ಆಗ್ಯಾವು, ಯಾರು ಹಿಂಗೆ ಹರಿದು ಹಣ್ಣು ಹಾಕ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನಮಗೆ. ನೋಡಿ ಮತ್ತೆ ಹರ್ಕೊಂಬಂದ್ರಿ. ಎಷ್ಟು ಖುಷಿಯಾಗಿತ್ತು ರೀ ಹುಡುಗರಿಗೆ. ಎಷ್ಟು ಮಸ್ತ್ ಖುಷಿ ಪಟ್ರಿ ನಮ್ಮ ಹುಡುಗರೆಲ್ಲ ಇಬ್ಬರು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್